ಅದಾಲತ್ ಇರುವುದರಿಂದ ಆ ಲೋಕ ಅದಾಲತ್ ಬಗ್ಗೆ ಚರ್ಚೆ ಮಾಡುವ ಸಂಬಂಧ ತಮ್ಮೆಲ್ಲರೂ ಈ ಸಭೆಗೆ ಕರೆದಿದ್ದೇವೆ. ಸಭೆಗೆ ನಾನು ಜಿಲ್ಲಾ ನ್ಯಾಯಾಧೀಶರಾದ ವೇದಮೂರ್ತಿ ಸಾಹೇಬ್ರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೀನಿ. ಅದೇ ರೀತಿ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರನ್ನ ಸ್ವಾಗತ ಕೋರಿ ಮುಂದಿನ ಚರ್ಚೆಯನ್ನು ನಮ್ಮ ಜಿಲ್ಲಾ ನ್ಯಾಯಾಧೀಶರು ವಹಿಸಿಕೊಳ್ಳಬೇಕಂತ ಸಾಹೇಬರಲ್ಲಿ ಕೇಳ್ತೀವಿ. ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿರತಕ್ಕಂಥ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದ ಮೇರೆಗೆ ಪ್ರತಿ ವರ್ಷ ನಮ್ಮ ನ್ಯಾಯಾಲಯಗಳಲ್ಲಿ ಒಟ್ಟು 4 ರಾಷ್ಟ್ರೀಯ ಲೋಕ ಅದಾಲತ್ಗಳು ನಡೀತವೆ. ಆ 4 ರಾಷ್ಟ್ರೀಯ ಲೋಕ ಅದಾಲತ್ಗಳಲ್ಲಿ ಈ ವರ್ಷ 2 ಲೋಕ ಅದಾಲತ್ಗಳಾಗಿದ್ದಾವೆ. ಈಗ 3ನೇ ಲೋಕ ಅದಾಲತ್ ಮತ್ತು 4ನೇ ಲೋಕ ಅದಾಲತ್ ಇದೆ. 3ನೇ ಲೋಕ ಅದಾಲತ್ ನಾಡಿದ್ದು 12/9/2026ರಂದು ನಡೆಯಲಿಕ್ಕಿದೆ. ಕಳೆದ ಲೋಕ ಅದಾಲತ್ 11/7/2026ರಂದು ನಡೆದಿತ್ತು. ಆಗ ನಮ್ಮ ಇಲ್ಲಿ ಗಂಗಾವತಿಯ ನ್ಯಾಯಾಲಯಗಳಲ್ಲಿ ಒಟ್ಟು 11,547 ಪ್ರಕರಣಗಳು ಬಾಕಿ ಇತ್ತು. ಅಷ್ಟು ಪ್ರಕರಣಗಳಲ್ಲಿ 1,387 ಪ್ರಕರಣಗಳು ಲೋಕ ಅದಾಲತ್ಗೆ ರೆಫರ್ ಆಗಿತ್ತು. ಅವುಗಳಲ್ಲಿ 767 ಪ್ರಕರಣಗಳು ವಿಲೇವಾರಿಯಾಗಿದ್ದಾವೆ. ಆ ವಿಲೇವಾರಿಯಾಗಿರೋದ್ರಲ್ಲಿ ಒಟ್ಟು 9,40,15,719 ರೂಪಾಯಿ ಪರಿಹಾರ ಅಂತ ಹೇಳಿ ಹಾಗೂ ಕಕ್ಷಿದಾರರಿಗೆ ಏನು ಸಿಗಬೇಕಾದಂಥ ಹಣ ಇದೆ, ಆ ಹಣವನ್ನು ಕೊಡಿಸುವಲ್ಲಿ ನಮ್ಮ ಕಾನೂನು ಸೇವಾ ಸಮಿತಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದೆ. ಈಗ 12/9/2026ನೇ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟು 11,279 ಪ್ರಕರಣಗಳಲ್ಲಿ ಈಗಾಗಲೇ 221 ಪ್ರಕರಣಗಳನ್ನು ನಾವು ಲೋಕ ಅದಾಲತ್ಗೆ ಆಹ್ವಾನ ಮಾಡಿದ್ದೇವೆ. ಅವುಗಳನ್ನು ಈಗ ತಗೊಳ್ಳಿಕ್ಕಿದ್ದೇವೆ. ಅವುಗಳ ಜೊತೆಗೆ ಬೇರೆ ಇನ್ನು ಮುಂದೆ ಯಾವುದೆಲ್ಲ ಪ್ರಕರಣಗಳು ಆಹ್ವಾನ ಆಗ್ತವೆ ಅವುಗಳನ್ನಷ್ಟುಗಳನ್ನು ತಗೊಳ್ಳಿಕ್ಕಿದ್ದೇವೆ. ಯಾವುದೆಲ್ಲ ಇದ್ದಾವೆ ಅಂತಂದರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ರಾಜಿ ಆಗ್ತಕ್ಕಂತಹ ಪ್ರಕರಣಗಳು, ಆಮೇಲೆ ಜನನ ಪ್ರಮಾಣ ಪತ್ರವನ್ನು ನೋಂದಣಿ ಮಾಡಿಸ್ತಕ್ಕಂತಹ ಪ್ರಕರಣಗಳು, ಸಿವಿಲ್ ಪ್ರಕರಣಗಳಲ್ಲಿ ಎಲ್ಲ ರೀತಿಯ ಸಿವಿಲ್ ವ್ಯಾಜ್ಯಗಳು, ಆಮೇಲೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು, ಆಮೇಲೆ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕ್ಲೇಮ್ಸ್ಗಳು ಅಂದರೆ ಅಪಘಾತ ವಿಮೆ ಹಣವನ್ನು ಕೊಡಿಸ್ತಕ್ಕಂಥ ಅರ್ಜಿಗಳೇನಿದ್ದಾವೆ ಇವುಗಳೆಲ್ಲವನ್ನು ನಾವು ಲೋಕ ಅದಾಲತ್ನಲ್ಲಿ ತಗೊಳ್ಳಿಕ್ಕಿದ್ದೇವೆ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಲೋಕ ಅದಾಲತ್ಗೆ ನಮಗೆ ಪ್ರಕರಣಗಳನ್ನು ಆಹ್ವಾನ ಮಾಡಿ ಅವುಗಳನ್ನು ರಾಜಿ ಮಾಡಲಿಕ್ಕೆ ನಮಗೆ ಬೇಕಾದ್ದು ಅಂತಂದರೆ ಕಕ್ಷಿದಾರರು ಮತ್ತು ವಕೀಲರು ಸಹಕಾರ. ಇದೇನಂತಂದರೆ ಒಂದು ಕಕ್ಷಿದಾರರಿಗೆ ಆದಷ್ಟು ತ್ವರಿತವಾಗಿ ಕಡಿಮೆ ಖರ್ಚಿನಲ್ಲಿ ಒಂದು ಪ್ರಕರಣಗಳನ್ನು ಇತ್ಯರ್ಥಪಡಿಸ್ತಕ್ಕಂಥದ್ದು. ಇದು ನ್ಯಾಯಾಧೀಶರ ತೀರ್ಪಿಗೆ ಒಳಪಟ್ಟು ಇದು ಆಗ್ತಾ ಇಲ್ಲ. ಇದಾಗ್ತಕ್ಕಂಥದ್ದು ಕಕ್ಷಿದಾರರು ಅವರಿಗೆ ಏನು ನ್ಯಾಯ ಬೇಕು, ಅನ್ಯಾಯ ಆಗಿದೆ, ಅದರಲ್ಲಿ ಹೇಗೆ ನ್ಯಾಯವನ್ನು ತಗೋಬೇಕು, ಅವರ ಇಚ್ಛೆಗೆ ಸಂಬಂಧಿಸಿದಂತೆ ಅವರು ಅದಕ್ಕೆ ಬೇಕಾದಂಥ ನ್ಯಾಯವನ್ನು ಪಡ್ಕೊಳ್ಬೋದು. ಇಬ್ಬರು ಪಕ್ಷಗಾರರು ಅದಕ್ಕೆ ಒಪ್ಪಿ ಅದಕ್ಕೆ ಅವರಿಗೆ ತಗೊಳ್ಳಿಕ್ಕೆ ಇದರಲ್ಲಿ ಒಂದು ಅವಕಾಶ ಇದೆ. ಕೋರ್ಟಲ್ಲಿ ಒಟ್ಟು 5 ನಮ್ಮ ಸಿಟ್ಟಿಂಗ್ಗಳಿರ್ತವೆ, ಅಂದರೆ 5 ಬೆಂಚ್ಗಳಿರ್ತವೆ. 5 ಬೆಂಚ್ಗಳಲ್ಲಿ ಆಯಾ ಕೋರ್ಟಿನ ಪ್ರಕರಣಗಳನ್ನು ನಾವು ಲೋಕ ಅದಾಲತ್ನಲ್ಲಿ ತಗೊಳ್ತೇವೆ. ಕಕ್ಷಿದಾರರನ್ನು ಬಂದು ಅವರು ಇಲ್ಲಿ ಆ ದಿವಸ ಅಥವಾ ಅದಕ್ಕಿಂತ ಒಂದು ಪೂರ್ವಭಾವಿ ಸಭೆಗಳಿಗೆ ಬಂದು ಹಾಜರಾಗಿ ಅವರ ಪ್ರಕರಣಗಳನ್ನು ಅವರು ಇತ್ಯರ್ಥಪಡಿಸ್ಕೊಳ್ಬೋದು. ಅದಕ್ಕೊಂದು ಅವಕಾಶ ಇದೆ. ಇದರ ಜೊತೆಗೆ ಇದುವರೆಗೆ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ 2 ಮಧ್ಯಸ್ಥಿಕೆಗಳನ್ನು ಮಾಡಿದ್ದೇವೆ, ರಾಷ್ಟ್ರ ಮಟ್ಟದ ಮಧ್ಯಸ್ಥಿಕೆ. ಈಗ ಇನ್ನು 3ನೇ ಮಧ್ಯಸ್ಥಿಕೆ ಪ್ರಾರಂಭ ಆಗಿದೆ. 3ನೇ ಮಧ್ಯಸ್ಥಿಕೆಯಲ್ಲಿ ಈಗ ಪ್ರಕರಣಗಳನ್ನು ನಾವು ಮಧ್ಯಸ್ಥಿಕಾ ಕೇಂದ್ರಕ್ಕೆ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಉಭಯ ಪಕ್ಷಗಾರರು ಯಾವುದೆಲ್ಲ ಪ್ರಕರಣಗಳಲ್ಲಿ ಹಾಜರಾಗಿದ್ದಾರೆ ಅವುಗಳು ಅಷ್ಟೇ ಸಿವಿಲ್ ವ್ಯಾಜ್ಯಗಳು, ಯಾವುದೇ ರೀತಿಯ ಸಿವಿಲ್ ವ್ಯಾಜ್ಯಗಳಿರ್ಬೋದು, ಕೌಟುಂಬಿಕ ವ್ಯಾಜ್ಯಗಳಿರ್ಬೋದು, ಅಥವಾ ರಾಜಿಯಾಗ್ತಕ್ಕಂತಹ ಕ್ರಿಮಿನಲ್ ಪ್ರಕರಣಗಳಿರ್ಬೋದು, ಮೋಟಾರು ಅಪಘಾತ ವಿಮೆಗೆ ಸಂಬಂಧಿಸಿದಂತಹ ಪ್ರಕರಣಗಳಿರ್ಬೋದು, ಈ ಎಲ್ಲ ಪ್ರಕರಣಗಳನ್ನು ನಾವು ಮಧ್ಯಸ್ಥಿಕಾ ಕೇಂದ್ರಕ್ಕೆ ಕಳಿಸ್ಕೊಡ್ತೇವೆ. ನಮ್ಮಲ್ಲಿ ಗಂಗಾವತಿಯಲ್ಲೇ ಮಧ್ಯಸ್ಥಿಕಾ ಕೇಂದ್ರ ಇದೆ. ಆ ಮಧ್ಯಸ್ಥಿಕಾ ಕೇಂದ್ರದಲ್ಲಿ 20 ಜನ ನುರಿತ ಮಧ್ಯಸ್ಥಿಕೆದಾರರಿದ್ದಾರೆ. ಆ ಮಧ್ಯಸ್ಥಿಕೆದಾರರ ಒಂದು ಮಧ್ಯಪ್ರವೇಶದ ಮೂಲಕ ಅವರ ಮುಂದೆ ಅದು ಮಧ್ಯಸ್ಥಿಕೆ ಆಗ್ತದೆ. ಅತ್ಯಂತ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲಿಕ್ಕೆ ಅದರಲ್ಲಿ ಅವಕಾಶ ಇದೆ. ಇದು ಯಾಕೆ ನಾವು ಮಧ್ಯಸ್ಥಿಕೆಯನ್ನು ನಾವು ಮಾಡ್ತೀವಿ ಅಂತಂದರೆ,
ಇದು ಅಷ್ಟೇ ಅತ್ಯಂತ ವೇಗವಾಗಿ ಅವರಿಗೆ ಎರಡೂ ಪಕ್ಷಗಾರರಿಗೆ ಬೇಕಾದಂತಹ ನ್ಯಾಯ ಹೇಗೆ ಸಿಗಬೇಕು ಅವರಿಗೆ. ಕೆಲವು ಸಲ ಏನಾಗ್ತದೆ ಅಂತಂದರೆ ಕೋರ್ಟಿಗೆ ಬಂದರೆ ಕಾನೂನು ಪ್ರಕಾರ ಏನು ನಾವು ಕೊಡಬೇಕಾಗ್ತದೆ ನ್ಯಾಯ, ಅವುಗಳನ್ನು ಮಾತ್ರ ಕೊಡ್ಬೋದು ಅಷ್ಟೇ, ಕಾನೂನಿನ ಪ್ರಕಾರದಲ್ಲೇ ತೀರ್ಮಾನಗಳನ್ನು ಕೊಡಬೇಕಾಗ್ತದೆ. ಆದರೆ ಇದರಲ್ಲೇ ಹಾಗಲ್ಲ, ಕಾನೂನಿನ ಪ್ರಕಾರದಲ್ಲಿ ಇದ್ರೂ ಸಹ ಅವರಿಗೆ ಬೇಕಾದಂತಹ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಅವರು ಹಾಕ್ಕೊಂಡು ಅದರಲ್ಲಿ ಅವರಿಗೆ ಅದನ್ನು ಮಾಡಿಕೊಡ್ಬೋದು, ಅದಕ್ಕೆ ಅವಕಾಶ ಇದೆ. ಇದರಲ್ಲಿ ಅತ್ಯಂತ ವೇಗವಾಗಿ, ತ್ವರಿತವಾಗಿ ಮತ್ತು ಯಾವುದೇ ಖರ್ಚಿಲ್ಲದೆ ಅದರಲ್ಲಿ ಅವರಿಗೆ ನ್ಯಾಯ ಸಿಗ್ತದೆ. ಅವರು ಅದನ್ನು ರಾಜಿ ಮಾಡಿಕೊಳ್ಬೋದು. ಅಲ್ಲಿ ಆಗ್ತಕ್ಕಂತಹ ನ್ಯಾಯ ಸಹ ಕೋರ್ಟಲ್ಲಿ ಏನು ತೀರ್ಮಾನ ಆಗಿ ನಾವು ಆದೇಶಗಳಾಗ್ತವಲ್ಲ ಅಷ್ಟೇ ಅದಕ್ಕೆ ಮಾನ್ಯತೆ ಇದೆ. ಅದಕ್ಕೇನು ಯಾವುದೇ ಪಕ್ಷಗಾರರು ನಾವು ಅಲ್ಲಿ ಒಪ್ಕೊಂಡಿಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಅಥವಾ ಅಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದನ್ನು ಹಿಂದೆ ಸರಿಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಎಷ್ಟು ನ್ಯಾಯ ಕೋರ್ಟಲ್ಲಿ ನಾವು ನೀಡ್ತಕ್ಕಂತಹ ತೀರ್ಪಿನಲ್ಲಿ ಅಥವಾ ಆದೇಶದಲ್ಲಿ ಎಷ್ಟು ಮಾನ್ಯತೆ ಇದೆ ಅವುಗಳಿಗೆ, ಅಷ್ಟೇ ಮಾನ್ಯತೆ ಅವುಗಳಿಗೂ ಇದೆ. ಅದೇ ರೀತಿ ಅವುಗಳನ್ನು ಅದೇ ರೀತಿ ಪಾಲನೆ ಮಾಡತಕ್ಕಂತಹ ಜವಾಬ್ದಾರಿ ಸಹ ಉಭಯ ಪಕ್ಷಗಾರರಿಗಿದೆ. ಅದನ್ನು ಯಾರು ಅದನ್ನು ಪಾಲನೆ ಮಾಡಲಿಲ್ವೋ ಅವ್ರು ಪುನಃ ಕೋರ್ಟಿಗೆ ಬಂದು ಬೇಕಾದರೆ ಅದನ್ನು ಪಾಲನೆ ಮಾಡಿಕೊಳ್ಳಿಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ ಇವುಗಳ ಜೊತೆಗೆ ನಮಗೆ ರಾಜಿ ಆಗ್ತಕ್ಕಂಥ ಪ್ರಕರಣಗಳಲ್ಲಿ ಚೆಕ್ ಬೌನ್ಸ್ ಕೇಸ್ಗಳು ಅವುಗಳು ಸಹ ಇದೆ. ಅವುಗಳು ನಮ್ಮ ಗಂಗಾವತಿ ನ್ಯಾಯಾಲಯಗಳಲ್ಲಿ 1000ಕ್ಕೂ ಅಧಿಕ ಪ್ರಕರಣಗಳಿವೆ. ಇವುಗಳಲ್ಲೂ ಅಷ್ಟೇ ಅವರಿಗೆ ಅತ್ಯಂತ ವೇಗವಾಗಿ ಏನು ಅವರು ಕೊಟ್ಟಿರ್ತಕ್ಕಂಥ ಹಣ ಇದೆ ಅದು ಆರೋಪಿಗಳಿಂದ ವಾಪಸ್ಸು ಅತ್ಯಂತ ವೇಗವಾಗಿ ಬರಲಿಕ್ಕೆ ಅವಕಾಶ ಆಗ್ತದೆ. ಆ ಎಲ್ಲ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಮಧ್ಯಸ್ಥಿಕೆ ಇರ್ಬೋದು ಅಥವಾ ರಾಷ್ಟ್ರೀಯ ಲೋಕ ಅದಾಲತ್ ಇವುಗಳನ್ನು ಇಷ್ಟನ್ನು ನಾವು ನಡೆಸ್ತಾ ಇದ್ದೇವೆ. ಮಧ್ಯಸ್ಥಿಕೆ ಇದು ಡಿಸೆಂಬರ್ 31ರವರೆಗೂ ಈ ವರ್ಷದ ಡಿಸೆಂಬರ್ 31ರವರೆಗೂ ನಡೀತದೆ, ಕಂಟಿನ್ಯೂಸ್ ಆಗಿದೆ. ಎಲ್ಲ ಪ್ರಕರಣಗಳನ್ನು ಅವುಗಳಲ್ಲಿ ರಾಜಿ ಮಾಡ್ಕೊಳ್ಬೋದು. ಬಟ್ ಲೋಕದ ಪ್ರಕರಣದಲ್ಲಿ 229 ಪ್ರಕರಣ ಮಾತ್ರ ಈಗ 229 ಪ್ರಕರಣ ಇವತ್ತಿನವರೆಗೆ ಅಷ್ಟಾಗಿದೆ. ಈಗ ಇನ್ನೂ ದಿನಗಳಿದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಪ್ರಕರಣಗಳನ್ನು ನಾವು ಲೋಕ ಅದಾಲತ್ಗೆ ಆಹ್ವಾನವನ್ನು ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಸಿಜಿ ಅವರ ಪ್ರಕಾರ ನಮ್ಮ ಸಾಹೇಬರೆಲ್ಲ ಹೇಳಿದ್ದಾರೆ, ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಸಹ ಮಾತಾಡಿದ್ದಾರೆ. 12/9/26ರಂದು ಗಂಗಾವತಿಯಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಜರುಗಲಿದೆ. ಇದು 3ನೇ ರಾಷ್ಟ್ರೀಯ ಲೋಕ ಅದಾಲತ್ತು. ಈಗಾಗಲೇ ಗಂಗಾವತಿನಲ್ಲಿ ತಮಗೆ ಗೊತ್ತಿರೋ ಹಾಗೆ ಕೊಪ್ಪಳ ಜಿಲ್ಲೆಯಲ್ಲಿ ಹೈಯೆಸ್ಟ್ ಟೋಟಲ್ ಸೆಟಲ್ ಆಗ್ತಾ ಇರೋದು ಕೇಸು ನಮ್ಮ ಗಂಗಾವತಿ ತಾಲೂಕಿಗೆ. ಅದಕ್ಕೆ ಕಾರಣ ನಮ್ಮ ಗೌರವಂತ ನ್ಯಾಯಾಧೀಶರು ಹಾಗೂ ನಮ್ಮ ಇಲ್ಲಿ ವಕೀಲರ ಸಹಕಾರ ಹಾಗೂ ಕಕ್ಷಿದಾರರ ಸಹಕಾರ. ಸೊ ಇವತ್ತು ನಮ್ಮ ಸಾಹೇಬರು ಹೇಳಿದ್ರೆ 1500 ಕೇಸಸ್ ಟೋಟಲ್ ಐಡೆಂಟಿಫಿಕೇಶನ್ ಆಗಿದಾವೆ, ಸೆಟಲ್ಮೆಂಟ್ ಆಗಕ್ಕೆ ಚಾನ್ಸಸ್ ಇದಾವೆ ಅಂತೇಳಿ. ಅದಲ್ಲದೇ ಯಾವ್ಯಾವ ರಾಜಿ ಆಗುವಂತ ಯಾವ ಕೇಸಸ್ ಇದಾವೆ ತಮ್ಮ ಪ್ರಚಾರದಿಂದ ತಿಳ್ಕೊಂಡು ಕಕ್ಷಿದಾರ ತಮ್ಮ ಎಲ್ಲ ಕಕ್ಷಿದಾರ ಯಾರಿದಾರೆ ಕೋರ್ಟ್ಲಿ ಅವ್ರು ತಮ್ಮ ವಕೀಲರು ಭೇಟಿ ಆದ್ರೆ ಸೊ ನೋಡ್ರಿ ನಮ್ದು ಏನಾದ್ರು ರಾಜಿ ಮಾಡಿಸಿದ್ರೆ ಮಾಡಿಸಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ತಮ್ಮ ಸಾಹೇಬರಿಗೆ ಗಮನಕ್ಕೆ ತಂದ್ರೆ ಸಾಹೇಬರು ಅವ್ರ ಆ ಕಡೆ ವಕೀಲರಿಗೂ ಕರೆಸಿ ಮಾತಾಡಿಸಿ ಸೆಟಲ್ಮೆಂಟ್ ಮಾಡಕ್ ಟ್ರೈ ಮಾಡ್ತಾರೆ. ಅಂಡ್ ಇದರಲ್ಲಿ ಬೆನಿಫಿಟ್ ಪರ್ಮನೆಂಟ್ ಲೋಕ ಅದಾಲತ್ ಏನಾದ್ರು ಸೆಟಲ್ ಆಯ್ತು ಅಂತ ಮಾಡ್ರು ಅದಕ್ಕೆ ಅಪೀಲ್ ಇರೋದಿಲ್ಲ, ಯಾವುದೇ ಇಲ್ಲೇ ಎಂಡ್ ಆಗ್ಬಿಡುತ್ತೆ. ಅದ್ರ ರಾಜಿ ಸಂಧಾನ ಮೂಲಕ ಸೆಟಲ್ ಆದ್ಮೇಲೆ ಮತ್ತೆ ತಿರ್ಗಾ ಯಾರು ಅಪೀಲ್ ಮಾಡಕ್ ಬರಲ್ಲ ಅಂಟಿಲ್ ಅನ್ಲೆಸ್ ದೇರ್ ಇಸ್ ಸ್ಪೆಷಲ್ ಪ್ರಾವಿಷನ್ಸ್ ಇದ್ದಾಗ. ಅಂಡ್ ಎರಡನೇದು ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಈ ಒಂದು ಏನ್ ಕೇಸಸ್ಗಳು ಸೆಟಲ್ ಆಗ್ತವೆ, ಸೆಟಲ್ ಆದ್ಮೇಲೆ ತಮ್ಮ ಕೋರ್ಟ್ ಫೀ ಕಟ್ಟಿರ್ತಿರಲ್ಲ ಅವು ಎಲ್ಲವೂ ರಿಫಂಡ್ ಆಗ್ತವೆ. ತಮ್ಮ ಕೋರ್ಟ್ ಫೀ ಕಟ್ಟಿದ ಎಂಟರ್ ಅಮೌಂಟ್ ಅದನ್ನು ಮಾಡ್ತಾ ಇದ್ದಾರೆ. ಅಂಡ್ ರಿಗಾರ್ಡಿಂಗ್ ದಿ MEC ಕೇಸ್ ಸಾಹೇಬರು ಹೇಳಿದ್ದಾರೆ, 5 ಲಕ್ಷ ರೂಪಾಯಿ ತರ ಏನಾದ್ರು ಒಂದು ಆಕ್ಸಿಡೆಂಟ್ ಕೇಸಲ್ಲಿ ಅಮೌಂಟ್ ಡೆಪಾಸಿಟ್ ಆಗಿ ಅವಾಗೆಲ್ಲ ಮುಂಚೆ ಡೆಪಾಸಿಟ್ ಮಾಡಿಸ್ತಿದ್ರು 60-40 ಅಂತೇಳಿ. ಆ ತರ ಇಲ್ಲ, 5 ಲಕ್ಷ ರೂಪಾಯಿಗಿನ ಅಮೌಂಟ್ ಒಳಗಡೆ ಇತ್ತಂದ್ರೆ ಅಷ್ಟು ಅಮೌಂಟ್ ರಿಲೀಸ್ ಮಾಡೋ ವ್ಯವಸ್ಥೆನೂ ಮಾಡಿದ್ದಾರೆ. ಅಂದ್ರೆ ಎಷ್ಟಿನ ಸಂಖ್ಯೆಯಲ್ಲಿ ರಾಜಿ ಆಗಲಿ ಅನ್ನೋದು ಒಂದೇ ಒಂದು ಉದ್ದೇಶದಿಂದ. ಆದ್ರಿಂದ ಗಂಗಾವತಿ, ಕನಕಗಿರಿ ಮತ್ತು ಕಾರ್ಟಿಗಿ, ಈಗ ಕಾರ್ಟಿಗಿ ಪರ್ಮನೆಂಟ್ ಕೋರ್ಟ್ ಆಗಿರೋದ್ರಿಂದ ಈ ಸರ್ ಲೋಕ ಅದಾಲತ್ ಅಲ್ಲೇ ಆಗಿರ್ತದು. ಸೊ ಅದು ಎಲ್ಲ ಈ ನಮ್ಮ ಭಾಗದ ಏನೈತಲ್ಲ ಆ ಎಲ್ಲಾ ಕಕ್ಷಿದಾರರು ತಮ್ಮ ವಕೀಲರನ್ನು ದಯವಿಟ್ಟು ಭೇಟಿಯಾಗಿ ಟ್ರೈ ಮಾಡ್ರಿ. ಯಾವ್ದಾದ್ರು ಸೆಟಲ್ಮೆಂಟ್ ಆಗ್ಲಾರು ಸಮೇತನು ಆಗ್ತಾ ಇರ್ತವೆ ಒಂದೊಂದ್ಸರಿ ಸ್ವಲ್ಪರಲ್ಲಿ. ಯಾಕಂದ್ರೆ ಮತ್ತೆ ಹೈಕೋರ್ಟ್ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ಹೋಗ್ಬೇಕು, ವೇಟ್ ಭಾಳ ಟೈಮ್ ಇದಾಗುತ್ತೆ. ಅದೆಲ್ಲ ಸದುಪಯೋಗ ಪಡ್ಕೋಬೇಕಂತ ಹೇಳಿ ತಮ್ಮ ಮೂಲಕ ನಾವು ಮನವಿ ಮಾಡ್ತೀವಿ. 21 ನಡೀತಕ್ಕಂಥ ಲೋಕ ಅದಾಲತ್ನಲ್ಲಿ ಗಂಗಾವತಿ, ಕನಗೇರಿ ಮತ್ತು ಕಾಟಗಿ 3 ತಾಲೂಕಿನ ಗಂಗಾವತಿ, ಕನಗೇರಿ, ಕಾಟಗಿ 3 ತಾಲೂಕಿನಲ್ಲಿರ್ತಕ್ಕಂಥ ಸಮಸ್ತ ನಮ್ಮ ಕೋರ್ಟ್ನಲ್ಲಿ ನ್ಯಾಯ ಇರ್ತಕ್ಕಂಥ ಕಕ್ಷಿದಾರರಲ್ಲಿ ನಾವು ಒಂದು ಮನವಿ ಮಾಡಿಕೊಳ್ಳೋದಾದ್ರೆ ಆ ಲೋಕಾಯುಕ್ತನಲ್ಲಿ ತಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಿ ಮಾಡಿಕೊಳ್ಳೋದ್ರಿಂದ ದ್ವೇಷ, ಅಸೂಯೆ ಭಾವನೆ ಉಳಿಯುತ್ತೆ, ಅದ್ರ ಜೊತೆಗೆ ಹಣ ಉಳಿಯುತ್ತೆ, ಅದ್ರ ಜೊತೆಗೆ ಸ್ನೇಹ ಸಂಬಂಧ ಗಟ್ಟಾಗುತ್ತೆ.
ಅಷ್ಟೇ ಅಲ್ಲ ಮತ್ತೆ ಅತಿ ಶೀಘ್ರವಾಗಿ ನ್ಯಾಯ ಪಡ್ಕೊಳ್ಳೋದ್ರಿಂದ ತಮಗೂ ಕೂಡ ಸಮಯ ಕಾಲಾವಕಾಶ ಉಳಿಯುತ್ತೆ. ಇಲ್ಲಿ ಸಾಕಷ್ಟು ನಮ್ಮ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರತಿ ಸಾರಿ ನಾವು ಲೋಕಾಯುಕ್ತದಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯಲ್ಲೇ ಹೈಯೆಸ್ಟ್ ಆಗಿ ನಾವು ಲೋಕಾಯುಕ್ತದಲ್ಲಿ ರಾಜಿ ಪ್ರಕರಣಗಳನ್ನು ಮಾಡುತ್ತಾ ಇದ್ದೇವೆ. ಮತ್ತೆ ಹೆಚ್ಚು ಪ್ರಕರಣಗಳು ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ ಗಂಗಾವತಿಯಲ್ಲಿ ಕೂಡ ನ್ಯಾಯಾಧೀಶರ ಒಂದು ಸಹಕಾರದೊಂದಿಗೆ ಅವರ ಸಹಾಯ ಸಹಕಾರದೊಂದಿಗೆ ಬಹಳಷ್ಟು ನಾವು ವಕೀಲರ ಮುಖಾಂತರ ಕೂಡ ನಾವು ಮಧ್ಯಸ್ಥಿಗಾರರ ಮುಖಾಂತರ ಕೂಡ ಬಹಳಷ್ಟು ರಾಜಿ ಮಾಡಿದ್ದೇವೆ. ಅದರ ಸದುಪಯೋಗವನ್ನು 3 ತಾಲೂಕಿನ ಜನ 12/9/2026 ನಡೀತಕ್ಕಂಥ ಅದರ ಲೋಕಾಯುಕ್ತನ ಅವಕಾಶವನ್ನು ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದೇ ನಾನು ಈ ಸಮಯದಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.